ಬೆಂಗಳೂರು ಹೊರವಲಯದ ಆನೇಕಲ್ನ ಚಂದಾಪುರ ಸಮೀಪ ಖಾಸಗಿ ಬಸ್ಗಳು ಧಗಧಗನೆ ಹೊತ್ತಿ ಉರಿದಿದ್ದಾವೆ. ಬೆಂಕಿ ಅವಘಡದಲ್ಲಿ ಸುಟ್ಟು ಕರಕಲಾಗಿದ್ದಾವೆ. ಒಂದಲ್ಲ ಎರಡಲ್ಲ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ 4 ಬಸ್ಗಳು ಬೆಂಕಿಗಾಹುತಿಯಾಗಿದ್ದಾವೆ. ಕೆಲವೇ ಕ್ಷಣಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. 3:10 ಸುಮಾರಿಗೆ ಸಂಭವಿಸಿರುವಂತಹ ಅಗ್ನಿ ಅವಘಡ ಇದು. ಬೆಂಕಿಯಿಂದಾಗಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಗ್ನಿ ಅವಘಡದಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆನೇಕಲ್ ಬಳಿಯ ಚಂದಾಪುರ ಬಳಿ ಸಂಭವಿಸಿರುವಂತಹ ಅಗ್ನಿ ಅವಘಡ ಇದು. 4 ಖಾಸಗಿ ಬಸ್ಗಳು ಏಕಾಏಕಿ ಬೆಂಕಿಗಾಹುತಿಯಾಗಿದ್ದಾವೆ. ಬೆಂಕಿ ತಗುಲೋದಕ್ಕೇನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ಬೆಂಕಿಯ ಕೆನ್ನಾಲಗೆಗೆ 4 ಬಸ್ಗಳು ಸಂಪೂರ್ಣ ಸುಟ್ಟು ಕರಕಲಾಗಿದ್ದಾವೆ. ಅದಾದ ನಂತರ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಹೋಗುತ್ತೆ, ಸ್ಥಳಕ್ಕೆ ದೌಡಾಯಿಸುತ್ತಾರೆ, ಬೆಂಕಿಯನ್ನ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ. ಅದೃಷ್ಟವಶಾತ್ ಈ ಅವಘಡದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಅವಘಡ ನಡೆದಿರುವಂತಹ ಸ್ಥಳದ ಪಕ್ಕದಲ್ಲೇ ಇನ್ನೂ 10 ಹಲವು ಖಾಸಗಿ ಬಸ್ಗಳು ನಿಂತಿರುವುದನ್ನು ಗಮನಿಸ್ತಾ ಇದ್ದೀರಿ. ಆದರೆ ಈ 4 ಬಸ್ಗಳು ಒಂದೇ ಜಾಗದಲ್ಲಿ ನಿಂತಿದ್ದಂತಹ 4 ಬಸ್ಗಳು ಏಕಾಏಕಿ ಬೆಂಕಿಗಾಹುತಿಯಾಗೋದಕ್ಕೆ ಏನು ಕಾರಣ ಅನ್ನುವುದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ನೀಡ್ತಾ ಹೋಗ್ತಾರೆ. ಚಂದನಾ, ಒಂದೇ ಜಾಗದಲ್ಲಿ ನಿಲ್ಲಿಸಿದ್ದಂತಹ 4 ಬಸ್ಗಳು ಗುರುತೇ ಸಿಗದಷ್ಟು ರೀತಿಯಲ್ಲಿ ಸುಟ್ಟು ಕರಕಲಾಗಿದ್ದಾವೆ. ಬಟ್ ಘಟನೆಗೆ ಏನು ಕಾರಣ, ಹೆಂಗ ಬೆಂಕಿ ಹತ್ತುಕೊಳ್ತು, ಯಾರಿಗೆ ಸೇರಿದಂತಹ ಬಸ್ ಇದು, ಎಷ್ಟು ದಿನಗಳಿಂದ ಈ ಜಾಗದಲ್ಲಿ ಬಸ್ ಅನ್ನ ನಿಲ್ಲಿಸಲಾಗಿತ್ತು, ಏನ್ ಡೀಟೇಲ್ಸ್ ಇದೆ ಚಂದನಾ? ವಿದ್ಯಾ, ಈಗ 1 ಗಂಟೆ ಮುಂಚೆ ನಡೆದಿರುವಂತ ಈ ಘಟನೆ ಇದನ್ನ ಗಮನಿಸಿದಾಗ ಈ ಒಂದು ಬಸ್ಗಳು ಅಂದ್ರೆ ಲಾಂಗ್ ಜರ್ನಿ ಮಾಡುವಂತ ಬಸ್ಗಳು, ಉಡುಪಿ ಕುಂದಾಪುರ ಈ ಭಾಗಕ್ಕೆ ಟ್ರಾವೆಲ್ ಮಾಡುವಂತ ಬಸ್ಗಳು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ ಟ್ರಾವೆಲ್ ಮಾಡಿಕೊಂಡು ದೂರದ ಪ್ರದೇಶಗಳಿಂದ ಟ್ರಾವೆಲ್ ಮಾಡಿಕೊಂಡು ಖಾಸಗಿ ಜಾಗದಲ್ಲಿ ನಿಲ್ಲಿಸಲಾಗಿತ್ತು. ಹಳೆ ಚಂದಾಪುರದ ಒಂದು ಖಾಸಗಿ ಜಾಗ, ಅಲ್ಲಿ ಸುಮಾರಷ್ಟು ಬಸ್ಗಳನ್ನ ನಿಲ್ಲಿಸಲಾಗುತ್ತೆ. ಆ ಒಂದು ಪೈಕಿ ಈ 4 ಬಸ್ಗಳನ್ನು ಕೂಡ ಅಲ್ಲೇ ನಿಲ್ಲಿಸಲಾಗಿತ್ತು. ಆದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿರುವಂತದ್ದು. ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಅನುಮಾನ ಸೃಷ್ಟಿಯಾಗಿರುವಂತದ್ದು. ಸ್ಥಳೀಯರಲ್ಲೂ ಕೂಡ ಒಂದ್ ರೀತಿ ಆತಂಕ ಕ್ರಿಯೇಟ್ ಆಗಿದೆ. ಯಾಕೆ ಆ 4 ಬಸ್ಗಳು ಸುಟ್ಟಿ ಭಸ್ಮ ಆದ್ವು, ಏಕಾಏಕಿ ಬೆಂಕಿ ಕಾಣಿಸ್ಕೊಂಡು ಕೂಡ್ಲೆ ಅಲರ್ಟ್ ಆದಂತ ಸ್ಥಳೀಯರು ಆ ಬಸ್ನ ಜಾಗದಿಂದ ದೂರ ಓಡ್ ಬಂದು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಕೂಡ್ಲೆ ಸ್ಥಳಕ್ಕೆ ಬಂದಂತ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಿಯಂತ್ರಣಕ್ಕೆ ತರುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇದರಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಲಾದೆ ಲಕ್ಷಾಂತರ ಬೆಲೆ ಬಾಳುವಂತ ಬಸ್ಗಳು ಸುಟ್ಟಿ ಕರಕಲಾಗಿರುವಂತದ್ದು. ಒಂದ್ ರೀತಿ ಇನ್ನ ಶೀಘ್ರದಲ್ಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡುವಂತ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ವಿದ್ಯಾ, ಬಸ್ ಮಾಲೀಕತ್ವ ಯಾರದ್ದು, ಯಾರಿಗೆ ಸೇರಿದ್ದು ಅನ್ನೋ ಬಗ್ಗೆ ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ ಚಂದನಾ? ವಿದ್ಯಾ, ಆ ಬಗ್ಗೆ ಇನ್ನಷ್ಟೇ ತನಿಖೆ ಆಗ್ಬೇಕಾಗಿರುವಂತದ್ದು. ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಏನಂತ ಅಂದ್ರೆ ಕುಂದಾಪುರ ಉಡುಪಿಗೆ ಟ್ರಾವೆಲ್ ಮಾಡಿ ಬಸ್ಗಳು ಬೆಳಗಿನ ಜಾವ 6 ಗಂಟೆ 7 ಗಂಟೆ ಸುಮಾರಿಗೆ ಅಲ್ಲಿದ್ದಂತ ಒಂದು ಖಾಸಗಿ ಜಾಗ, ಅದ್ಯಾವುದು ಕೂಡ ಡಿಪೋ ಅಲ್ಲ, ಒಂದು ಖಾಸಗಿ ಜಾಗದಲ್ಲಿ ಪ್ರತಿದಿನ ಅಲ್ಲೇ ನಿಲ್ಲಿಸ್ತಾ ಇದ್ರು ಚಾಲಕರು.
ಅದೇ ರೀತಿ ಇವತ್ತು ಕೂಡ ಬೆಳಗ್ಗೆ ಕುಂದಾಪುರ ಮಂಗಳೂರು ಆ ಭಾಗಕ್ಕೆ ಹೋಗಿ 4 ಬಸ್ಗಳ ಚಾಲಕರು ಬಂದು ಅಲ್ಲಿ ತಂಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಇವತ್ ರಾತ್ರಿ ಮತ್ತೆ ಹೊರಡಬೇಕಾಗಿತ್ತು, ಮಂಗಳೂರು ಉಡುಪಿಗೆ ಕುಂದಾಪುರಕ್ಕೆ ಹೊರಡಬೇಕಾಗಿತ್ತು. ಅಂತಹ ಬಸ್ಗಳು ಈಗ ಆಲ್ರೆಡಿ ಸಾಕಷ್ಟು ಪ್ರಯಾಣಿಕರು ಪ್ರೀ ಬುಕ್ಕಿಂಗ್ ಅನ್ನ ಮಾಡ್ಕೊಂಡಿರುವಂತಹ ಬಸ್ಗಳು, ಅಂತಹ ಬಸ್ಗಳನ್ನ ಅಲ್ಲಿ ನಿಲ್ಸಿರ್ತಾರೆ. ಆದ್ರೆ ಇವತ್ 3 ಗಂಟೆಗೆ ಏಕಾಏಕಿ ಬಸ್ ಕಾಣಿಸ್ಕೊಂಡಿರುವಂತದ್ದು. ಆ ಚಾಲಕರು ಯಾರು, ಅದು ಯಾರ ಹೊಡೆತನಕ್ಕೆ ಸೇರಿರುವಂತಹ ಬಸ್ಗಳು, ಅಲ್ಲಿ ಯಾಕೆ ನಿಲ್ಲಿಸ್ತಾ ಇದ್ರು, ಈ ಬಗ್ಗೆ ಎಲ್ಲ ಪ್ರಶ್ನೆ ಕ್ರಿಯೇಟ್ ಆಗಿರುವಂತದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಚಂದ್ರನಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಹೇಳಿ ಸರ್. ಯಾರು ಫೋನ್ ಮಾಡಿಲ್ಲ ಭಯಂಕರ ಬಸ್ ಇದೆ, ಒಂದು 200 ಬಸ್ ಇದೆ. ಆ ಟೈರ್ ಗ್ಲಾಸ್ ಹಾಕೋ ಬಾಯಿ ಈ ಕಡೆ ಎರಡು ಒಂದು ಬಂದ್ರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.